ಅನು, ಯು ಶೋ ದಿಸ್ ಗೋಣ ವರ್ಕ್? ಮ್ಯಾಥ್ಸ್ ಟೀಚರ್ ಮಗನಿಗೆ ಡೌಟ್ ಯಾಕೆ? ಆದ್ರೂ ಇದು ಯಾಕೋ ಲೆಕ್ಕ ಸರಿ ಹೋಗ್ತಾ ಇದೆ. ಡೋಂಟ್ ವರಿ ಸೂರ್ಯ, ನಿನ್ಗಾಗಲೇ ಹೇಳಿದ್ನಲ್ಲ, ಸುಬ್ಬು ಅವ್ರಿಗೆ ಈ ಸಂಬಂಧ ಓಕೆ, ಅವ್ರ ಮಗಳು ಕನ್ಫರ್ಮ್ ಮಾಡಿದಾಳೆ. ನೀನು ಅವಳ ಹತ್ರ ಮಾತಾಡಿ ನಿನಗೆ ಈ ಸಂಬಂಧ ಓಕೆ ಅಂತ ಹೇಳು, ಸಾಕು ಅಷ್ಟೇ. ನಾನು ಓಕೆ ಅಂದರೆ ಸಾಕಾ? ಸಾಕಪ್ಪ ಸಾಕು, ಅದಕ್ಕೆ ತಾನೇ ನಾನು ಇಷ್ಟು ವರ್ಷ ಕಾಯ್ತಾ ಇದ್ದಿದ್ದು. ನೋ ಅನು, ನನಗೆ ಅವ್ರ ಒಪಿನಿಯನ್ ಬೇಕು. ಇಲ್ಲ ಅಂತ ಇಲ್ಲ ಸೂರ್ಯ, ಬೇಕಾದ್ರೆ ನೀನೇ ಅವಳನ್ನ ಪರ್ಸ್ನಲಾಗಿ ಕೇಳು. ನಾನು ಮೆಸೇಜ್ ಮಾಡಿದ್ದೆ, ರಿಪ್ಲೈ ಬಂದಿಲ್ಲ ಅನು. ಸೂರ್ಯ, ಆರ್ಯವರ್ಧನ್ ಅವರು ನಿನ್ನ ನೋಡಿದ ತಕ್ಷಣ ಅನು ಅನು ಅಂತ 4 ಸತಿ ಕೂಗಿದ್ರು. ನಿನ್ನ ಹತ್ರ ಮಾತಾಡ್ದಾಗೆ ಅವಳ ಹತ್ರನೂ ಅವ್ರು ಮಾತಾಡಿರ್ಬೋದಲ್ವಾ? ವಯಸ್ಸಲ್ಲ ಅವ್ರು ದೊಡ್ಡವರಾದರೂ ನಿನ್ಗಿಂತ ತುಂಬ ಸ್ಮಾರ್ಟು, ತುಂಬ ಫಾಸ್ಟ್ ಆಗಿದ್ದಾರೆ. ನೀನೇ ದಡ್ಡ. ಆಯ್ತನು ನೋಡಿ, ಮೊದಲನೇ ಭೇಟಿಲೇ ಮದುವೆಗೆ ಒಪ್ಪು ಅಂತ ಅವ್ರು ಹೇಳಿದ್ರು. ನಿಜ, ಯಾಕಂದರೆ ಅನು ಅವರು ಅವ್ರ ಕಂಪ್ನಿ ಕೆಲಸ ಮಾಡ್ತಾರೆ. ಅದರಲ್ಲಿ ಏನಿದೆ ಆಶ್ಚರ್ಯ? ನನಗೆ ಅನು ಅವ್ರ ಫ್ರ್ಯಾಂಕ್ ಒಪಿನಿಯನ್ ಬೇಕು. ಅನು ಯಾರೋ ಇನ್ಫ್ಲೂಯೆನ್ಸಿಂದ ಅವ್ರನ್ನ ಒಪ್ಕೊಳ್ಳೋದು ನನಗೆ ಒಪ್ಪಿಗೆ ಇಲ್ಲ. ಸರಿ ಕಣೋ, ನೀನೇ ಪರ್ಸ್ನಲ್ ಆಗಿ ಮಾತಾಡು. ಈ ಇದರಲ್ಲಿ ನಾನು ಆರ್ಯವರ್ಧನ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ಮರ್ತಿದ್ದೆ. ಏ ದಡ್ಡ, ಹೋಗಿ ಮಾತಾಡು. ಮ್ಯಾಥ್ಸ್ ಟೀಚರ್ ಮಗ, ಸ್ವಲ್ಪ ಲೆಕ್ಕ ಹಾಕ್ಬೇಕಲ್ಲ, ಹೇಗೆ ಕೇಳೋದು ಅಂತಲ್ಲ. ನಾನು ಮಾತಾಡ್ತೀನಿ, ಹೋಗಿ. ಲೆಕ್ಕ ಆಗ್ತಾ ಇದ್ರೆ ಇಲ್ಲೇ ನಿಂತಿದ್ಯಾ, ಹೋಗಿ ಮಾತಾಡು. ನಾನು ಮಾತಾಡ್ತೀನಿ, ಹೋಗಿ ಹೋಗಿ. ಹೇಗೆ ಕೇಳೋದು ಈ ಹುಡುಗಿನ? ಅನು ಸಿರಿಮನೆಯವರೇ, ನಿಮಗೆ ನನ್ನ ಕಂಡ್ರೆ ಇಷ್ಟನಾ? ಸರಿ ಇಲ್ಲ. ಅನು ಸಿರಿಮನೆಯವರೇ, ನಿಮಗೆ ನಾನು ಓಕೆನಾ? ಇಲ್ಲ. ಅನು ಅವರೇ, ನಿಮಗೆ ಮದುವೆ ಇಷ್ಟನಾ? ತಿಪ್ಟೂರು ತೆಂಗಿನಕಾಯಿ ವ್ಯಾಪಾರಿಗಳಲ್ವಾ? ರಘುಪತಿಯವರು, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಬನ್ನಿಮ್ಮ, ನಿಮ್ಮನ್ನ ಮಾತಾಡ್ಸೋಕ್ಕಾಗಲಿಲ್ಲ, ಸಾರಿ. ಪರವಾಗಿಲ್ಲ ಸರ್, ನೀವು ಹೋಗಿ. ಇಲ್ಲೇ ಯಾಕೆ ನಿಂತ್ರಿ? ಬಂದರೆ ಪೂರ್ತಿಯಾಗಿ ಬರಬೇಕು. ಬಂದೇ ಹೋದೆ ಅಂತ ಕಬಡ್ಡಿ ಆಡ್ತಾ ಇದ್ರೆ ಎಂಟ್ರಿ ಇಲ್ಲ. ಹೊರಗಡೆ ಹೇಗೋ ಅದು ಬೇರೆ, ನಿಮಗೆ ಗೊತ್ತಿದೆ ಅಲ್ಲ. ಈಗ ವರ್ಧನ್ ಕುಟುಂಬಕ್ಕೆ ಅತಿಥಿಗಳಾಗಿ ಬಂದಿದ್ದೀರಾ, ನಿಮ್ಗೆ ಉಪಚಾರ ಮಾಡೋದು ನಮ್ಮ ಕರ್ತವ್ಯ. ಬನ್ನಿ. ನಿಮ್ಮ ಉಪಚಾರಕ್ಕೆ ತಲೆ ಬಾಗಲೇಬೇಕು ಸರ್. ಹಿಂದೆ ಆಗಿದ್ದೆಲ್ಲ ಹಿಂದೆನೇ ಇರಲಿ, ಮುಂದೆ ಚೆನ್ನಾಗಿರಬೇಕು ಅಂತಲೇ ನನಗೂ ಆಸೆ ಇದೆ ಸರ್. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಅವ್ರು ಹೇಳಿದಾರಲ್ಲ ಸರ್, ಅವ್ರ ಹೆಸರು ಅದೇ ಅಣ್ಣ, ನೀನೇ ಹೇಳ್ತಾ ಇದೆಯಲ್ಲ ಮಂಕುತಿಮ್ಮ ಅಂತ. ಹಾಂ, ಅವರೇ. ನಿಮ್ಮಣ್ಣ ಹೀಗೆ ಅಮ್ಮ, ವಿಷಯ ಗೊತ್ತಿಲ್ಲದೆ ತಪ್ಪು ಮಾತಾಡ್ಬಿಡ್ತಾರೆ. ಇನ್ಮೇಲೆ ಹೀಗೆಲ್ಲ ತಪ್ಪು ಮಾಡಬೇಡಿ ರಘುಪತಿಯವರೇ. ಹೋಗಿ ಎಲ್ಲರ ಜೊತೆನೂ ಚೆನ್ನಾಗಿರಿ. ಸರಿ ಸರ್, ಹೋಗಿ. ಏನಾದರೂ ನಿನ್ನಿಂದ ಹೆಚ್ಚು ಕಮ್ಮಿ ಆಯಿತು ಅಂತ ಗೊತ್ತಾಯ್ತೋ, ಹೋಗು. ಹ್ಯಾಪಿ ಸಂಕ್ರಾಂತಿ ರಘುಪತಿಯವರೇ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಬಾ. ಹ್ಯಾಪಿ ಸಂಕ್ರಾಂತಿ ಸರ್. ಹ್ಯಾಪಿ ಸರ್. ನಾನು ನಿನ್ನ ಮುಂದೆ ಕೈ ಕಟ್ಕೊಂಡೆ ಹೇಗೆ ಕಾಲು ಎಳಿತೀನಿ ನೋಡ್ತಾ ಇರು. ರಜನಿ ಬಾರೆ. ಅಣ್ಣ ಅಣ್ಣ ಬೈಲಿ. ಅವನೇ ಅಣ್ಣ, ಅವನೇ. ಯಾರೇ ಅದು? ಪುಷ್ಪ ಅವ್ರ ಮನೆಗೆ ಬಂದು ಹೋಗಿ ಮಾಡ್ತಿದ್ದಾನೆ ಅಂತ ಹೇಳಿದ್ನಲ್ಲ, ಅಲ್ಲಿದಾನಲ್ಲ ಆ ಗಡ್ಡದವನು, ಅವನೇ. ಇವಳೊಬ್ಳು ಗಡ್ದವ್ರ ಬಗ್ಗೆ ನನಗೆ ಗೊತ್ತಿಲ್ವಾ? ಹಳಬ್ರ ಬಗ್ಗೆ ನನಗೇನು ಹೊಸದಾಗಿ ಹೇಳ್ತಾ ಇದೀಯ ನೀನು? ಅಯ್ಯೋ ಅಣ್ಣ, ನಾನು ಬಿಳಿ ಗಡ್ದವ್ರ ಬಗ್ಗೆ ಅಲ್ಲ ಹೇಳ್ತಾ ಇರೋದು, ಕರಿ ಗಡ್ದವ್ರ ಬಗ್ಗೆ. ಅಲ್ಲಿ ಚೆನ್ನಾಗಿದ್ದಾನಲ್ಲ ಒಬ್ಬ ಹುಡುಗ, ಅವನೇ. ಮೋಸ್ಟ್ಲಿ ಅನು ನೋಡಕ್ ಬಂದಿರೋದು, ಅದಕ್ಕೆ ನಮ್ಮ ಸುಬ್ಬಣ್ಣ ಸವಾಲು ಹಾಕ್ತಾ ಇರೋದು. ಓಹೋ, ಇದಾ ಕತೆ. ಸುಬ್ಬಣ್ಣ ಅನೌನ್ಸ್ ಮಾಡೋ ಅಳಿಮಯ್ಯ ಇವನೇನಾ? ಹೆಸರೇನಂದ? ಸೂರ್ಯ ಅಂತ. ಹೊಸಿ ಟಾರ್ಚ್ ಬಿಡಮ್ಮ ಬಾ.
ಯಮುನಾ ಬನ್ನಿ ಕೂತ್ಕೊಳ್ಳಿ. ಪುಷ್ಪ ಅವರೇ ಬನ್ನಿ. ಮುತ್ತೈದರಿಗೆ ಬಾಗ್ನ ಕೂಡ ಕರಿತಿರೋದು ನೀವು ಬನ್ನಿ ರಜನಿ ಅವರೇ. ಮೀರಾ ಕೂತ್ಕೋ ಬಾ. ಮಾನ್ಸಿ, ಈ ವರ್ಷ ನೀನು 15 ಹಣ್ಣು ಇಟ್ಕೋಬೇಕು. ಇದು ನಿನ್ನ ಮದುವೆ ಆಗಿ 3ನೇ ಸಂಕ್ರಾಂತಿ. ಯಾ ಮಮ್ಮಿಲ್ಲ, ಐ ರಿಮೆಂಬರ್. ಅನು ಬಾ ಕೂತ್ಕೋ ಬಾ. ನಾನು ಇಲ್ಲ, ನೀವಿಬ್ರು ಹಿರಿಯರು, ನಾನು ರಮ್ಯನ್ ಪಕ್ಕ ಕೂತ್ಕೋತೀನಿ. ನೋಡಿದ್ರಾ ನನ್ನ ಮಗಳಿಗೆ ಎಷ್ಟು ಡಿಮ್ಯಾಂಡ್ ಅಂತ. ಶೀಸ್ ಕಂಟೇಜಿಯಸ್. ಇವಳೊಂಥರ ಸಾಂಕ್ರಾಮಿಕ ಕಾಯಿಲೆ ಅನ್ಸುತ್ತೆ. ಒಬ್ರಾದ್ಮೇಲೆ ಒಬ್ರಿಗೆ ಹರಡ್ತಾಳೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಒಳ್ಳೆ ಮಾತಾಡೋದ್ರ ಜೊತೆಗೆ ಒಳ್ಳೆ ಯೋಚನೆನೂ ಮಾಡಬೇಕು. ಅನು, ಎಲ್ರಿಗೂ ಎಳ್ಳು ಬೆಲ್ಲ ಕೊಡಮ್ಮ. ಹಬ್ಬ ಹುಣ್ಣಿಮೆ ನೋಡ್ಕೊಂಡು ಬರಲ್ವಲ್ಲ ಆರ್ಯ ಸರ್. ಎಮರ್ಜೆನ್ಸಿ ಕೇಸ್ ಅಟೆಂಡ್ ಮಾಡಬೇಕು. ಸೊ ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡಬೇಕಾಗ್ತಿದೆ. ಸರಿ ಗೌರಿ, ನಾನು ಆಮೇಲೆ ಸಿಗ್ತೀನಿ. ಸಿ ಯು. ಹ್ಯಾಪಿ ಸಂಕ್ರಾಂತಿ. ಯಾರದು ಗೌರಿ? ನನ್ನ ಸ್ನೇಹಿತರು. ಓ, ನನಗೆ ಗೊತ್ತಿಲ್ದಿರೋ ಗರ್ಲ್ ಫ್ರೆಂಡಾ? ನನಗೆ ನೀನ್ ಬಿಟ್ರೆ ಬೇರೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ. ನೋಡಿ ನಿಮ್ ಮುಖ ನೋಡಿದ್ರೇನೆ ಗೊತ್ತಾಗ್ತದೆ ಏನೋ ಮುಚ್ಚಿಡ್ತಿದ್ದೀರಾ ಅಂತ. ಏನು ನನ್ನ ಮೇಲೆ ಅನುಮಾನನ? ನಿನಗೆ ಅದನ್ನೇ ಕೇಳಬೇಕು ಅಂತ ಆಸೆ ಇದ್ರೆ ಅದನ್ನೇ ಹೇಳ್ತೀನಿ. ಹೌದು, ನನ್ನ ಹಳೆ ಗರ್ಲ್ ಫ್ರೆಂಡ್. ಸಂತೋಷನಾ? ವಾ, ಎಳ್ ಪಟ ಪಟ ಸಿಡ್ದಂಗ ಆಗ್ತಿದೆ. ತಗೊಳ್ಳಿ ಸರ್, ಸುಮ್ಮನೆ ತಮಾಷೆ ಮಾಡಿದೆ. ಇವತ್ತು ಸಂಕ್ರಾಂತಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಗೌರಿ, ನೋ ವರಿ, ಯಾರೋ ಕ್ಲೈಂಟ್ ಇರ್ತಾರೆ ಅಲ್ವಾ? ನಾನು ಸುಮ್ಮನೆ ತಮಾಷೆಗೆ ನಿನ್ನ ಮೇಲೆ ರೇಗ್ದೆ. ನಿಮ್ ಜೊತೆ ಆಡೋ ಪ್ರತಿ ಮಾತು ಒಳ್ಳೆ ಮಾತು ಸರ್. ನಿಮ್ ಜೊತೆ ಕಳೆಯೋ ಪ್ರತಿ ಕ್ಷಣನೂ ನನಗೆ ಸಂಕ್ರಾಂತಿನೇ ಸರ್. ಇನ್ಮೇಲಿಂದ ಪ್ರತಿ ಸಂಕ್ರಾಂತಿನೂ ನಮ್ಮಿಬ್ಬರು ಕುಟುಂಬದವರು ಜೊತೆಯಾಗಿ ಸೇರಿ ಆಚರಿಸೋ ಹಾಗಾಗಲಿ. ಇವತ್ತಿಲ್ಲೇ ಎಲ್ಲ ಒಳ್ಳೆ ಮಾತುಗಳನ್ನು ಆಡಿ ಮುಗಿಸೋಣ. ಸರ್, ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಅನು, ಅಮ್ಮ ಕೂಗ್ತಿದ್ದಾರೆ, ನಾನು ಬರ್ತೀನಿ ಸರ್. ಅನು, ನಿನ್ನನ್ನು ನಾನು ಒಬ್ಬರು ಸ್ಪೆಷಲ್ ಫ್ರೆಂಡ್ನ ಪರಿಚಯ ಮಾಡಿಸ್ಬೇಕು. ಬಾ, ಮಾಡಿಸ್ತೀನಿ. ಸರ್, ಅಮ್ಮ ಕರೆದಿದ್ದಾರೆ, ನಾನು ಹೋಗಿ ಬರ್ತೀನಿ. ಅವರನ್ನು ನಿನ್ನ ಹತ್ರನೇ ಕರ್ಕೊಂಡು ಬರ್ತೀನಿ.
ನೀವಿಬ್ಬರು ಬಂದಿದ್ದು ಬಹಳ ಸಂತೋಷ ಆಯಿತು. ಹಾಯ್ ಜೂನಿಯರ್ ಅನು. ಹಾಯ್ ಮ್ಯಾಮ್. ಏನಿದು ಮ್ಯಾಮ್ ಎಲ್ಲ? ಬರೀ ಅನು ಅಂತ ಕರಿ ಸಾಕು. ಅಯ್ಯೋ, ನಾನು ಯಾರನ್ನು ಪರಿಚಯ ಮೀರಾ ಹೆಗಡೆ, ನಮ್ಮ ವರ್ಧನ್ ಕಂಪ್ನಿಯ ವೈಸ್ ಪ್ರೆಸಿಡೆಂಟ್, ಪಿಲ್ಲರ್ ಆಫ್ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್. ಮೀರಾ ಹೆಗಡೆ ಇಲ್ಲದೆ ವರ್ಧನ್ ಸಂಸ್ಥೆ ಇಲ್ಲ. ಮೀರಾ, ಇವರು ಅನುರಾಧ ಅವರು. ಹಲೋ ಮ್ಯಾಮ್. ಮತ್ತೆ ಇವರು ಇವರು ಮಿಸ್ಟರ್ ಸೂರ್ಯ ಅವರು ಅಲ್ವಾ ಸರ್? ಹಾಯ್ ಮೀರಾ. ಹಲೋ. ವೀರಾ, ಬಂದ ಅತಿಥಿಗಳನ್ನೂ ನಮ್ಮನ್ನು ಸ್ವಲ್ಪ ನೋಡ್ಕೊಮ್ಮ. ಬರೀ ನಿಮ್ಮ ಬಾಸ್ ನೋಡ್ಕೊಂಡ್ರೆ ಸಾಲದು. ಶೋರ್ ಅಮ್ಮ. ಅನು, ಸುಬ್ಬೂರು ಕಂಫರ್ಟಬಲ್ ಆಗಿದ್ದಾರಾ ಇಲ್ವಾ ಸ್ವಲ್ಪ ವಿಚಾರಿಸ್ಕೊ. ಅವ್ರು ಆಗಲೇ ಬಂದು ನೀನು ಇಲ್ಲಿದೆಯಾ? ಸರ್ ಅವ್ರು ಬಂದಿರೋದೇ ಗೊತ್ತಿಲ್ಲ ನನಗೆ. ಸರಿ ಬಾ, ಒಂದು ನಿಮಿಷ ಬಂದೆ. ನಾನು ಸರ್ನ ಸಪ್ರೇಟಾಗಿ ಕರೆಯೋಣ ಅಂತ ಬಂದರೆ ಅವ್ರು ನೋಡಿದ್ರೆ ಅವಳ ಜೊತೆ ಹೋಗ್ತಿದ್ದಾರಲ್ಲ. ಛೇ, ಎಕ್ಸ್ಕ್ಯೂಸ್ ಮೀ. ಶೋರ್ ಶೋರ್. ಮತ್ತೆ ಸೂರ್ಯ, ಹಾಂ ನಮ್ಮ ಆರ್ಯನ್ ಜೊತೆ ಏನಾದರೂ ಬಿಸ್ನೆಸ್ ಮಾಡೋ ಪ್ಲ್ಯಾನ್ ಇದೆಯಾ? ಸದ್ಯಕ್ಕೆ ಹಾಗೇನಿಲ್ಲ ಅಮ್ಮ. ನಾನು ಮೆಲ್ಬರ್ನಲ್ಲಿ ಒಂದು ಸಣ್ಣ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಓ ಗುಡ್. ಏನದು ನನ್ನ ಮಗ ನಿಮ್ಮ ಮಗನ ಮದುವೆಗೆ ಒಪ್ಸಿರೋ ಕತೆ? ನನಗೆ ಗೊತ್ತೇ ಇಲ್ಲ. ಹೇಳೋಷ್ಟೇ ಏನೂ ಇಲ್ಲ. ನನಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದ ಮೇಲೆ ನಾನೇ ನಿಮಗೆಲ್ಲ ಹೇಳ್ತೀನಿ. ಇವನು ಕ್ಲಾರಿಟಿ ಸಿಕ್ಕಿಲ್ಲ, ಆದರೆ ನನಗೆ ಕ್ಲಾರಿಟಿ ಸಿಕ್ಕಿದೆ. ನನ್ನ ಮಗನೇ ಮದುವೆಗೆ ಒಪ್ಕೊಳ್ಳೋಕ್ಕೆ 20 ವರ್ಷ ತಗೊಂಡಿದ್ದಾನೆ. ಅದಕ್ಕೆ ಇರಬೇಕು ನಿಮ್ಮ ಮಗನ ಬೇಗ ಒಪ್ಸಿದ್ದಾನೆ. ಐ ಆಮ್ ವೆರಿ ಹ್ಯಾಪಿ. ಓ, ಆರ್ಯವರ್ಧನ್ ಅವ್ರು ಮದುವೆ ಆಗ್ತಾ ಇದ್ದಾರಾ? ಅವ್ರ ಆ ಕತೆ ಹೇಳ್ತಾನೆ ಇದ್ದಾರೆ. ಈ ಮಾಮ್ ಇಲ್ಲ ಅದನ್ನ ನಂಬ್ಕೊಂಡು ಕೂತಿದ್ದಾರೆ. ಯು ಪ್ಲೀಸ್ ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ನಮ್ ಬ್ರೋ ಇನ್ ಲಾ ಹೇಗೆ ಅಂತಂದ್ರೆ ಮದ್ವೆಗಿನ್ನು ಓ ಅಂದಿದ್ದಾರೆ ಅಷ್ಟೇ, ಕೆ ಅಂತ ಹೇಳಿಲ್ಲ. ಅವ್ರು ಓಕೆ ಅಂದ್ಮೇಲೆ ಅದ್ರ ಗ್ಯಾರಂಟಿ. ಮಾನ್ಸಿ, ಈಗ ಟ್ರಾನ್ಸ್ಫಾರ್ಮರ್ ದೂರ ಹೋಗ್ತಿದ್ದಾಗೆ ಇಲ್ಲೊಂದು ದೀಪದ ಬೆಳಕು ಡಲ್ಲಾಗಿ ಹೋಯಿತು. ಈಗ ನನಗೆ ಕೆಲಸ ಸಿಕ್ತು. ರಜನಿ, ಬರ್ತೀನಿ, ಒಂದು ನಿಮಿಷ ಇರು. ಹ್ಯಾಪಿ ಸಂಕ್ರಾಂತಿ ಮೇಡಮ್. ವಿಶ್ ಯು ದ ಸೇಮ್. ಹಾಂ, ಹ್ಯಾಪಿ. ನೀವು ಒಂಟಿ, ನಾನು ಒಂಟಿ. ಏನಿಲ್ಲ, ಲಾಂಗ್ ಶಾಟ್ನಿಂದನೇ ನಿಮ್ಮ ಮುಖಭಾವನೆಯನ್ನು ಗ್ರಹಿಸ್ಕೊಂಡೆ, ಅದಕ್ಕೆ ಬಂದೆ. ಸೂರ್ಯ ಸಿರಿಮನೆ ಕಡೆಗೆ ಬೆಳಕು ಚೆಲ್ಲಾಯಿತು. ಇನ್ನು ಅವಳು ನಿಮ್ಮ ದಾರಿಗೆ ಅಡ್ಡ ಬರಲ್ಲ. ಫಾಸ್ಟ್ ಟ್ರ್ಯಾಗು, ರೋಡ್ ಕ್ಲಿಯರ್ ಅಲ್ವಾ? ಏನು ಮಾತಾಡ್ತಿದ್ದೀರಾ ರಘುಪತಿ ನೀವು? ಎಲ್ಲರೂ ಸೇರಿರೋ ಜಾಗದಲ್ಲಿ ಹೀಗೆ ನಡ್ಕೋಬೇಡಿ. ಇಟ್ಸ್ ಮ್ಯಾನರ್ಲೆಸ್. ಮಾತು ಹೊರಟಾಗಿರ್ಬೋದು ಮೇಡಮ್, ಆದರೆ ಮನಸ್ಸಲ್ಲಿರೋದು ಒಂದೇ. ಎಲ್ಲರೂ ಸೇರಿದ್ದಾರೆ ಅನ್ನೋ ಕಾರಣಕ್ಕೆ ನಿಜ ಸುಳ್ಳಾಗಲ್ಲ ಅಲ್ವಾ?
ಉತ್ತರಾಯಣದಲ್ಲಿ ಸೂರ್ಯ ದಿಕ್ಕನ್ನು ಬದಲಾಯಿಸ್ತಾನೆ ಅಂತಾರಲ್ಲ, ಹಾಗೆ ಇಲ್ಲಿ ಈ ಸೂರ್ಯ ಬಂದು ನಮ್ಮ ಎಲ್ಲರ ದಿಕ್ಕನ್ನು ಬದಲಾಯಿಸಿಬಿಟ್ಟಿದ್ದಾನೆ ಮೇಡಮ್. ಸೂರ್ಯ, ಆ ಸೂರ್ಯ ಓಹೋ, ಆಸ್ಟ್ರೇಲಿಯಾಗೆ ಹೋಗೋಕೆ ಮುಂಚೆ ಒಂದು ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೂ ಕಷ್ಟಪಡ್ತಾ ಇದ್ದ. ಅಷ್ಟು ಮುದ್ದು ಮಾಡಿ ಬೆಳೆಸ್ಬಿಟ್ಟಿದ್ದೆ. ಈಗ ಫಸ್ಟ್ ಕ್ಲಾಸಾಗಿ ಅಡುಗೆ ಮಾಡ್ತಾನೆ, ನನಗಿಂತ ಚೆನ್ನಾಗಿ. ಇವನು ಬಂದ್ಬಿಟ್ರೆ ನನಗೆ ಬ್ರೇಕ್. ವಾವ್, ಕೇಳಕ್ಕೆ ಎಷ್ಟು ಖುಷಿ ಆಗುತ್ತೆ. ಕೈಯಲ್ಲೆಲ್ಲ ಇದ್ದು ಅನ್ನ ಮಾಡ್ಕೊಳಕ್ ಬರಲಿಲ್ಲ ಅಂದರೆ ಬೇಸಿಕ್ ಪರ್ಪಸ್ಗೆ ಮೋಸ ಮಾಡ್ದಂಗಲ್ವಾ? ಆವಾಗ ಅದನ್ನೇ ಹೇಳ್ತಿರ್ತೀನಿ. ಕರೆಕ್ಟಾಗಿ ಹೇಳಿದ್ರಿ. ಅಷ್ಟು ರಿಸ್ಕ್ ಯಾಕೆ? ಒಬ್ರು ಕುಕ್ಕನ್ನು ಅಪಾಯಿಂಟ್ ಮಾಡ್ಕೊಂಡ್ರೆ ಆಯಿತು. ಅಯ್ಯೋ, ಇನ್ನೂ ಆ ಲೆವೆಲ್ಗೆ ಹೋಗಿಲ್ಲ. ಥ್ಯಾಂಕ್ ಗಾಡ್, ನಾನೇ ಮಾಡ್ಕೋತೀನಿ. ಮಗನೇ ಕೆಲಸ ಮಾಡ್ತಾನೆ ಅಂದರೆ ನಿಮ್ಮ ಸೊಸೆ ಅದೃಷ್ಟವಂತೆ ಬಿಡಿ, ಅದರಲ್ಲಿ ಡೌಟೇ ಇಲ್ಲ. ಅದು ಸರಿ, ಮಗ ಮದುವೆಗೆ ಒಪ್ಕೊಂಡಿದ್ದಾನೆ ಅಂತ ಹೇಳಿದ್ರಲ್ಲ, ಹುಡುಗಿ ಯಾರು? ಇಲ್ಲಿ ಅವಳ ಇಲ್ಲ ಆಸ್ಟ್ರೇಲಿಯಾದಲ್ಲಿದ್ದಾಳ? ಇಲ್ಲಿ ಅನು, ಇದು ಕರೆಕ್ಟ್ ಆಗಿದೆ ನೋಡಿ. ಹುಗ್ಗಿಗೆ ಬೆಲ್ಲ ಸ್ವಲ್ಪ ಕಡಿಮೆ ಆದಂಗಿದೆ, ಇನ್ನು ಸ್ವಲ್ಪ ಹಾಕ್ಲಾ? ಎಲ್ಲ ಹಾಕು, ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಕಷ್ಟ ಅಂದರೆ ಇವನು ಫಸ್ಟ್ ಹೊಟ್ಟೋಗ್ತಾನೆ. ಅದಕ್ಕೆ ಇವನಿಗೆ ಕೌಟುಂಬಿಕ ಸ್ಟಾರ್ ಅಂತ ರೇಗಿಸ್ತಾ ಇರ್ತೀನಿ. ಅನು, ಸ್ಟಾಪ್ ಇಟ್. ಆ ಸೂರ್ಯನೇ ಸಿರಿಮನೆ ಕುಟುಂಬದವರು ಕಣ್ಣಿಟ್ಟಿರೋ ಹೊಸ ಅಳಿಮಯ್ಯ. ನಿಮಗಿನ್ನೂ ಪರಿಚಯ ಆಗಿಲ್ವಾ? ನಮ್ಮ ವಠಾರಕ್ಕೆ ರೆಗ್ಯುಲರ್ ಕಸ್ಟಮರು ಮೇಡಮ್ ಆ ಹುಡುಗ. ಚೆನ್ನಾಗಿದ್ದಾನಲ್ವಾ? ನಿಮಗೆ ಯಾರು ಹೇಳಿದ್ರು ರಘುಪತಿ? ಈ ರಘುಪತಿಗೆ ಯಾರು ಹೇಳಬೇಕು ನೋಡಿ, ನಾವೇ ಎಲ್ರಿಗೂ ಹೇಳೋದು. ಇದಕ್ಕಿಂತ ಉನ್ನತವಾದ ಸೋರ್ಸು ಎಲ್ಲೂ ಸಿಗಲ್ಲ ಮೇಡಮ್. ನಂಬಿ ನನ್ನನ್ನು, ನಂಬಿ. ಅವ್ರು ನಿನಗೆ ಮೊದಲೇ ಪರಿಚಯ ಅಂತ ನನಗೆ ಹೇಳಲಿಲ್ವಲ್ಲ? ನಂಗೇನು ಗೊತ್ತಿತ್ತು ಸರ್ ಅವ್ರು ನಿಮಗೆ ಮೊದಲೇ ಪರಿಚಯ ಅಂತ? ಅದು ಅಲ್ದಲೆ ಮ್ಯಾಟ್ರಿಮೋನಿಯಲ್ ಸರ್ವಿಸ್ ಬೇರೆ ಮಾಡಿದ್ದೀರಾ. ಪ್ರೀತಿ ಹೇಳ್ಕೊಳ್ಳೋದಕ್ಕೆ 1 ವರ್ಷ, ಅಪ್ಪನ ಹತ್ರ ಹೇಳೋ ಕಾರ್ಯ ಅಂತೂ ಇನ್ನೂ ಕೂಡ ಬಂದಿಲ್ಲ. ಆದರೆ ಬೇರೆಯವರು ಬಿಟ್ಟಿ ಅಡ್ವೈಸ್ ಕೊಟ್ಟು ಮದುವೆಗೆ ಒಪ್ಪಿಸ್ತೀರಾ. ಸೂಪರ್ ಸರ್ ನೀವು. ನೀನು ಹೊಗಳ್ತಿದೆಯೋ ಆಡ್ಕೊಳ್ತಿದೆಯೋ ಒಂದೂ ಗೊತ್ತಾಗ್ತಿಲ್ಲ. ಅದೇನು ಬಿಟ್ಟು ಉಪದೇಶ ಅಲ್ಲ ಅನು. ನನಗಾಗಿದ್ದ ಗತಿ ಅವ್ರಿಗೂ ಆಗಬಾರ್ದು ಅನ್ನೋ ಒಂದು ಪ್ರಾಮಾಣಿಕ ಕಾಳಜಿ ಅಷ್ಟೇ. ಅವರು ಒಪ್ಕೊಂಡಿರೋ ಹುಡುಗಿನ ಇವತ್ತು ಕರೆಯೋಕೆ ಹೇಳಿದ್ದೀನಿ. ಆಕೆ ಬಂದರೆ ನೀನು ಆಕೆ ಹತ್ರ ಮಾತಾಡು. ಒಂದು ಜೋಡಿನ ಸೇರಿಸಿದ ಪುಣ್ಯ ನಮಗೆ ಬರುತ್ತೆ. ದೇವ್ರೆ, ಆ ಪುಣ್ಯದ ಫಲದಿಂದನಾದರೂ ಇವ್ರು ಇವತ್ತು ನಮ್ಮ ಅಪ್ಪನ ಹತ್ರ ಮಾತಾಡೋ ಹಾಗಾಗ್ಲಿ. ಇಲ್ಲ ಅಂದರೆ ನನ್ನ ಕೂದಲು ಬೆಳಗಾಗ್ಬಿಡುತ್ತಷ್ಟೇ. ಏಯ್, ಇವತ್ತು ಸೂರ್ಯಾಸ್ತ ಆಗೋದ್ರ ಒಳಗಡೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀನು ಆತಂಕ ಆಗೋದಲ್ಲದೆ ನನಗೂ ಆತಂಕ ಪಡಿಸ್ತೀಯ. ಟೆನ್ಷನ್ ಅಲ್ಲ ಸರ್, ಪ್ರಾಮಾಣಿಕ ಕಾಳಜಿ ಅಷ್ಟೇ. ನಿಮ್ಮ ಅಪ್ಪನ ಹತ್ರ ಮಾತಾಡೋಕೆ ಇವತ್ತು ಅವರನ್ನು ಇಲ್ಲಿ ಕರೆಸಿತ್ತು. ಅವ್ರ ಹತ್ರ ಮಾತಾಡ್ತೀನಿ, ಸ್ವಲ್ಪ ತಯಾರಿ ಮಾಡ್ಕೊಳ್ತೀನಿ ಅಷ್ಟೇ. ಮುಗೀತು ಕತೆ. ಎಲ್ಲಿ ಸರ್, ಉದ್ದ ಕನ್ನಡಿ ಏನಾದರೂ ತಂದಿದ್ದೀರೋ ಹೇಗೆ? ಬಂಧನ ಸ್ಟೈಲಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ? ನೋಡು ಹೇಗೆ ಆಡ್ಕೊಳ್ತಿದ್ಯಾ. ನಾನು ನಿನ್ನ ಹೇಗೆ ನಂಬಿಸ್ಲಿ ಅನ್ನು? ನೀವು ಮೊದಲು ಗಾಳಿಪಟ ಸ್ಪರ್ಧೆಯಲ್ಲಿ ಗೆಲ್ಲಿ, ಆಮೇಲೆ ನಂಬ್ತೀನಿ. ಇಲ್ಲಾಂದ್ರೆ ನಂಬಲ್ಲ ನಾನು. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅನು? ಮೊದಲು ಸುಬ್ಬು ಅವರು ಕಂಫರ್ಟಬಲ್ ಆಗಿದ್ದಾರಾ ನೋಡ್ಕೋಬೇಕು. ಪರಿಸ್ಥಿತಿ ಎಲ್ಲ ಸರಿಗಿದ್ರೆ ಅದನ್ನು ನೋಡಿಕೊಂಡು
ನಾನು ಮಾತಾಡ್ತೀನಿ. ನಮ್ಮಪ್ಪ ಕೆಟ್ಟವ್ರಲ್ಲ ಸರ್, ನಮ್ಮ ಮನ್ಸನ್ನ ಅರ್ಥ ಮಾಡ್ಕೋತಾರೆ. ನೀವು ಭಯ ಪಡ್ದೆ ಹೇಳಿ. ಅನು ನಮ್ಮ ಮನಸ್ಸನ್ನು ಅರ್ಥ ಮಾಡ್ಸೋಕೆ ಹೋಗಿ ಅವ್ರ ಮನಸ್ಸಿಗೆ ಘಾಸಿ ಮಾಡಬಾರ್ದಲ್ಲ. ಡೋಂಟ್ ವರಿ ಸರ್, ನಿಮ್ಮ ಕೈಲಿ ಆಗದೆ ಇರೋದು ಏನೂ ಇಲ್ಲ. ಅಬ್ಬಬ್ಬಾ ಅಂದರೆ ಅಪ್ಪನ ಹತ್ರ ಮಾತಾಡೋದಕ್ಕೆ ಅರ್ಧ ಗಂಟೆ ತಗೊಳುತ್ತೆ ಅಷ್ಟೇ ತಾನೇ. ಆಮೇಲೆ ಎಲ್ಲ ಖುಷಿನೇ. ಸರಿ ಸರ್, ಯಾರೋ ನಿಮ್ಮ ಹೊಸ ಫ್ರೆಂಡ್ ಹುಡುಗಿ ಅಂತ ಹೇಳ್ತಿದ್ರಲ್ಲ, ಅವ್ರನ್ನ ತೋರಿಸಿ, ಹೋಗಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊತೀನಿ. ಆಕೆ ಬಂದಿದ್ದಾರಾ ಇಲ್ವಾ ಗೊತ್ತಿಲ್ಲ, ಬಂದರೆ ಅವರೇ ಪರಿಚಯ ಮಾಡಿಸ್ತಾರೆ. ಬಾ.